ಬದನೆಕಾಯಿಂದ ಸಾಂಬಾರುಗಳನ್ನ ಮಾಡ್ತಾನೆ ಇರ್ತೀವಿ. ಯಾವತ್ತಾದರೂ ಈ ರೀತಿ ಗೊಜ್ಜನ್ನ ಮಾಡಿದ್ದೀರಾ? ನಮಸ್ಕಾರ ಎಲ್ರಿಗೂ. ಅನ್ನಕ್ಕೆ, ಮುದ್ದೆಗೆ, ಚಪಾತಿ, ರೊಟ್ಟಿಗೆ ಹೊಂದುವಂತಹ ಗೊಜ್ಜು. ಒಂದು ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, 1 ಮೀಡಿಯಮ್ ಸೈಜ್ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಹಾಗೆ ಕಡಲೆ, ಸ್ವಲ್ಪ ಬಾಣಲೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಉದ್ದುಗೆ ಹೆಚ್ಚಿ ಹಾಕಿ ಒಗ್ಗರಣೆನ ಮಾಡಿದ ನಂತರ ಸಣ್ಣಗೆ ಉದ್ದುಗೆ ಹೆಚ್ಚಿರುವಂತಹ ಬದನೆಕಾಯಿನ ಹಾಕಿ 1/4 ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬದನೆಕಾಯಿ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕಾಗುತ್ತೆ. ಬದನೆಕಾಯಿ ಮೆತ್ತಗೆ ಬೆಂದ ನಂತರ ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ. ಸ್ವಲ್ಪ ನೀರಿಂದ ಜಾರನ್ನ ಕ್ಲೀನ್ ಮಾಡಿ ಹಾಕೊಂಡು 1 ಕಪ್ಪು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಕುದಿಸ್ಕೊಂಡ್ರೆ ರುಚಿಯಾಗಿರುವಂತಹ ಬದನೆಕಾಯಿ ಗೊಜ್ಜು ರೆಡಿ. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ರೆ ಹೇಗಿರುತ್ತೆ ಅಲ್ವಾ? 1 ಲೋಟ ಮಜ್ಜಿಗೆ ಇದ್ರೆ ಅಂತೂ ಆಹಾ. ಥ್ಯಾಂಕ್ ಯು ಸೋ ಮಚ್.